ಶಿವಮೊಗ್ಗ ಜಿಲ್ಲೆಯ ಹಸಿರು ಹೊಲಗಳ ಮಧ್ಯೆ ಇರುವ ಸಣ್ಣ ಹಳ್ಳಿ ಹಿರೇಕೆರೂರು. ಬೆಳಗಿನ ಮಂಜು ಹಳ್ಳಿಯನ್ನೆಲ್ಲ ಮೃದುವಾಗಿ ಮುಚ್ಚಿಕೊಂಡಿರುತ್ತದೆ. ಹಕ್ಕಿಗಳ ಕೂಗು, ಗಾಳಿಯ ಸಣ್ಣ ಸ್ಪರ್ಶ ಮತ್ತು ನದಿಯ ಹರಿವು, ಇವುಗಳ ನಡುವೆ ನಿಧಾನವಾಗಿ ಶುರುವಾಗುತ್ತದೆ ಒಂದು ಪ್ರೀತಿಯ ಕಥೆ. ಆ ಹಳ್ಳಿಯಲ್ಲಿ ವಾಸವಾಗಿದ್ದಳು 18 ವರ್ಷದ ನಂದಿನಿ. ಸರಳತೆಯಲ್ಲೇ ಸುಂದರತೆ ಹೊಂದಿದ್ದ ಹುಡುಗಿ. ಅವಳ ಕಣ್ಣುಗಳಲ್ಲಿ ಅನೇಕ ಕನಸುಗಳು ತುಂಬಿಕೊಂಡಿದ್ದವು. ಕುಟುಂಬದ ಮುದ್ದಾದ ಮಗಳು ಆಗಿದ್ದರೂ ಅವಳ ಮನಸ್ಸು ತನ್ನದೇ ಆದ ಲೋಕದಲ್ಲಿ ತೇಲುತ್ತಿದ್ದಿತು. ಅದೇ ಹಳ್ಳಿಯಲ್ಲಿ 25 ವರ್ಷದ ಅರ್ಜುನ್. ಪರಿಶ್ರಮವೇ ಅವನ ಪರಿಚಯ, ಮೌನವೇ ಅವನ ಮಾತು. ತನ್ನ ಕುಟುಂಬದ ಹೊಣೆಗಾರಿಕೆಯನ್ನು ಹೊತ್ತುಕೊಂಡು ಬದುಕುತ್ತಿದ್ದ ಅವನು ಜೀವನದ ಕಷ್ಟಗಳ ನಡುವೆ ತನ್ನ ಕನಸುಗಳನ್ನು ಮೌನದಲ್ಲಿ ಮರೆಮಾಡಿಕೊಂಡಿದ್ದ. ಒಂದು ಬೆಳಗ್ಗೆ ನದಿಯ ತೀರದಲ್ಲಿ ನಡೆದ ಒಂದು ಸಣ್ಣ ಘಟನೆ. ನಂದಿನಿ ಕಾಲು ಜಾರಿ ಬೀಳುವ ಕ್ಷಣದಲ್ಲಿ ಅರ್ಜುನ್ ಅವಳನ್ನು ಹಿಡಿದುಕೊಂಡ. ಆ ಕ್ಷಣದಲ್ಲಿ 2 ಕಣ್ಣುಗಳು ಭೇಟಿಯಾದವು. ಅದು ಕೇವಲ ಒಂದು ಸಹಾಯ ಅಲ್ಲ, ಅದು 2 ಹೃದಯಗಳ ಮೊದಲ ಸ್ಪರ್ಶ. ಆ ದಿನದಿಂದ ಅವರ ಜೀವನ ನಿಧಾನವಾಗಿ ಬದಲಾಗತೊಡಗಿತು. ಜಾತ್ರೆಗಳಲ್ಲಿ ಸಣ್ಣ ನಗುಗಳು, ಹೊಲಗಳಲ್ಲಿ ದೂರದಿಂದ ನೋಡಿಕೊಳ್ಳುವ ಕಣ್ಣುಗಳು, ಮಾತಿಲ್ಲದ ಸಂಬಂಧ, ಹೇಳದ ಭಾವನೆಗಳು, ಇವುಗಳೆಲ್ಲ ಸೇರಿ ಒಂದು ಮೌನದ ಪ್ರೀತಿಯಾಗಿ ಬೆಳೆದವು. ಹಳ್ಳಿ ಜೀವನದಲ್ಲಿ ಸಣ್ಣ ಕ್ಷಣಗಳು ದೊಡ್ಡ ನೆನಪುಗಳಾಗಿ ಮಾರ್ಪಟ್ಟವು. ನದಿಯ ತೀರದಲ್ಲಿ ನಿಂತ ಕ್ಷಣಗಳು, ಮಳೆ ಸುರಿಯುವ ದಿನಗಳಲ್ಲಿ ಮನಸ್ಸಿನ ಮಾತುಗಳು. ಪ್ರೀತಿ ನಿಧಾನವಾಗಿ ಅವರ ಮನಸ್ಸಿನಲ್ಲಿ ಆಳವಾಗಿ ಬೇರು ಬಿಟ್ಟಿತು. ಆದರೆ ಪ್ರತಿಯೊಂದು ಪ್ರೀತಿಗೂ ಒಂದು ಪರೀಕ್ಷೆ ಇರುತ್ತದೆ. ಒಂದು ದಿನ ಆ ಪ್ರೀತಿಯ ವಿಷಯ ನಂದಿನಿಯ ಮನೆಯವರಿಗೆ ತಿಳಿದುಬಂತು. ಕುಟುಂಬದ ಗೌರವ, ಸಮಾಜದ ಮಾತುಗಳು ಮತ್ತು ಭಿನ್ನವಾದ ಸ್ಥಿತಿಗಳು, ಇವುಗಳೆಲ್ಲ ಸೇರಿ ಆ ಪ್ರೀತಿಗೆ ಅಡ್ಡಿಯಾದವು. ನಂದಿನಿಯ ತಂದೆ ಈ ಸಂಬಂಧವನ್ನು ಸಂಪೂರ್ಣವಾಗಿ ವಿರೋಧಿಸಿದರು. ಅವಳ ಹೆಜ್ಜೆಗಳು ಮನೆಯೊಳಗೆ ಸೀಮಿತವಾದವು. ಅವಳ ಕನಸುಗಳು ಗೋಡೆಯೊಳಗೆ ಸಿಕ್ಕಿಕೊಂಡವು. ಆದರೆ ಅವಳ ಹೃದಯ ಮಾತ್ರ ಇನ್ನೂ ಅದೇ ಪ್ರೀತಿಯಲ್ಲಿ ಜೀವಿಸುತ್ತಿತ್ತು. ಇನ್ನೊಂದು ಕಡೆ ಅರ್ಜುನ್ ದೂರದಿಂದ ಅವಳನ್ನು ನೋಡುತ್ತಾ ಮೌನವಾಗಿ ನೋವು ಅನುಭವಿಸುತ್ತಿದ್ದ. ಆದರೆ ಅವನ ಮನಸ್ಸಿನಲ್ಲಿ ಒಂದು ನಿರ್ಧಾರ ಹುಟ್ಟಿತು. ಈ ಪ್ರೀತಿ ಮಾತುಗಳಿಂದ ಗೆಲ್ಲೋದಿಲ್ಲ, ಜೀವನದಿಂದ ಸಾಬೀತುಪಡಿಸಬೇಕು. ಆ ದಿನದಿಂದ ಅವನ ಹೋರಾಟ ಆರಂಭವಾಯಿತು. ಬೆಳಗ್ಗೆ ಹೊಲದಲ್ಲಿ ಕೆಲಸ, ಮಧ್ಯಾಹ್ನ ಕಟ್ಟಡಗಳಲ್ಲಿ ದುಡಿಮೆ, ರಾತ್ರಿ ಕನಸುಗಳ ಜೊತೆ ಬದುಕು. ಅವನ ಕೈಗಳಲ್ಲಿ ಗಾಯಗಳು ಮೂಡಿದವು, ಆದರೆ ಅವನ ಮನಸ್ಸು ಇನ್ನಷ್ಟು ಬಲಿಷ್ಠವಾಯಿತು. ಪ್ರೀತಿ ಅವನಿಗೆ ಶಕ್ತಿ ನೀಡುತ್ತಿತ್ತು. ಇನ್ನೊಂದು ಕಡೆ ನಂದಿನಿ ಮನೆಯೊಳಗೆ ಮೌನವಾಗಿ ಬದುಕುತ್ತಾ, ಕಣ್ಣೀರನ್ನು ಮರೆಮಾಡಿಕೊಂಡು, ನೆನಪುಗಳನ್ನು ಹಿಡಿದುಕೊಂಡು ದಿನಗಳನ್ನು ಕಳೆದಳು. ಅವಳ ಪ್ರೀತಿ ಒಂದು ಪ್ರಾರ್ಥನೆಯಾಗಿ ಮಾರ್ಪಟ್ಟಿತ್ತು. ಸಮಯ ನಿಧಾನವಾಗಿ ಮುಂದೆ ಸಾಗುತ್ತಿತ್ತು, ಆದರೆ ಅವರ ಪ್ರೀತಿ ಕಡಿಮೆಯಾಗಲಿಲ್ಲ, ಇನ್ನಷ್ಟು ಗಟ್ಟಿಯಾದಿತು. ಒಂದು ದಿನ ವಿಧಿ ಒಂದು ದೊಡ್ಡ ತಿರುವು ತಂದುಕೊಟ್ಟಿತು. ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ನಂದಿನಿಯ ತಂದೆ ಅಚಾನಕ್ ಬಿದ್ದು ಹೋದರು. ಆ ಕ್ಷಣದಲ್ಲಿ ಯಾರಿಗೂ ಏನು ಮಾಡಬೇಕು ಎಂಬುದು ಗೊತ್ತಾಗಲಿಲ್ಲ. ಅದೇ ಸಮಯದಲ್ಲಿ ಅಲ್ಲಿಗೆ ಬಂದ ಅರ್ಜುನ್ ಯಾವುದೇ ಯೋಚನೆ ಇಲ್ಲದೆ ಅವರನ್ನು ತನ್ನ ಭುಜದ ಮೇಲೆ ಹೊತ್ತು ಆಸ್ಪತ್ರೆಗೆ ಕರೆದೊಯ್ದ. ಜೀವನ ಮರಣದ ನಡುವೆ ನಡೆದ ಆ ಕ್ಷಣದಲ್ಲಿ ಅವನ ನಿಜವಾದ ಹೃದಯ ಹೊರಬಂತು. ರಕ್ತದ ಅವಶ್ಯಕತೆ ಬಂದಾಗ ಅರ್ಜುನ್ ತನ್ನ ರಕ್ತ ಕೊಟ್ಟ. ಅವನು ಏನೂ ಹೇಳದೆ ಮೌನವಾಗಿ ಅಲ್ಲಿಂದ ಹೋಗಿಬಿಟ್ಟ. ಆದರೆ ಸತ್ಯವನ್ನು ಯಾರೂ ಮರೆಮಾಡಲಿಲ್ಲ. ನಂದಿನಿಯ ಕುಟುಂಬಕ್ಕೆ ನಿಧಾನವಾಗಿ ಎಲ್ಲವೂ ತಿಳಿದುಬಂತು. ಅವನು ಕೇವಲ ಪ್ರೇಮಿಯಲ್ಲ, ಒಬ್ಬ ಒಳ್ಳೆಯ ಮನುಷ್ಯ, ಒಬ್ಬ ಹೊಣೆಗಾರ ವ್ಯಕ್ತಿ. ನಂದಿನಿಯ ತಂದೆಯ ಮನಸ್ಸಿನಲ್ಲಿ ಪಶ್ಚಾತ್ತಾಪ ಮೂಡಿತು. ತಾನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೇನೆ ಎಂಬ ಅರಿವು ಬಂದಿತು. ಅವರ ಹೃದಯ ನಿಧಾನವಾಗಿ ಬದಲಾಗತೊಡಗಿತು. ಆ ಪ್ರೀತಿಯನ್ನು ಒಪ್ಪಿಕೊಂಡರು. ಆ ಒಪ್ಪಿಗೆಯೊಂದಿಗೆ 2 ಹೃದಯಗಳು ಮತ್ತೆ ಒಂದಾಗುವ ದಾರಿ ತೆರೆಯಿತು. ನಂದಿನಿಯ ಕಣ್ಣುಗಳಲ್ಲಿ ಮತ್ತೆ ಸಂತೋಷ ಮೂಡಿತು. ಅರ್ಜುನ್ನ ಮುಖದಲ್ಲಿ ಶಾಂತಿ ಕಾಣಿಸಿಕೊಂಡಿತು. ಹಳ್ಳಿ ತುಂಬ ಹಬ್ಬದ ವಾತಾವರಣ ಶುರುವಾಯಿತು. ಹೂಗಳಿಂದ ಅಲಂಕೃತವಾದ ಮಂಟಪ, ಸಂತೋಷದಿಂದ ತುಂಬಿದ ಮುಖಗಳು, ಸ್ನೇಹಿತರ ನಗು, ಕುಟುಂಬದ ಆಶೀರ್ವಾದ. ನಂದಿನಿ ಮತ್ತು ಅರ್ಜುನ್ ಒಬ್ಬರ ಕೈ ಮತ್ತೊಬ್ಬರು ಹಿಡಿದುಕೊಂಡು ಜೀವನದ ಹೊಸ ಅಧ್ಯಾಯಕ್ಕೆ ಕಾಲಿಟ್ಟರು.
ಅವರ ಪ್ರೀತಿ ಪರೀಕ್ಷೆಗಳನ್ನು ಎದುರಿಸಿತು, ನೋವು ಅನುಭವಿಸಿತು, ಆದರೆ ಕೊನೆಯಲ್ಲಿ ಗೆದ್ದಿತು. ಮಳೆ ಮತ್ತೆ ಸುರಿಯತೊಡಗಿತು. ಆ ಮಳೆಯಲ್ಲೇ ನಿಂತಿದ್ದ ಇಬ್ಬರು ಈ ಬಾರಿ ಒಂಟಿಯಾಗಿರಲಿಲ್ಲ, ಒಟ್ಟಿಗಿದ್ದರು ಸದಾಕಾಲಕ್ಕೂ. ಹಸಿರು ಹೊಲಗಳು, ಮೃದುವಾದ ಗಾಳಿ ಮತ್ತು ಪ್ರೀತಿಯ ಮಳೆ. ಇದು ಕೇವಲ ಒಂದು ಕಥೆ ಅಲ್ಲ, ಇದು ನಿಜವಾದ ಪಲ್ಲ, ಇದು ನಿಜವಾದ ಪ್ರೀತಿಯ ಶಕ್ತಿ. ನಿಜವಾದ ಪ್ರೀತಿ ತಡವಾಗಬಹುದು, ಆದರೆ ಎಂದಿಗೂ ಸೋಲುವುದಿಲ್ಲ.